ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಮಿತ್ರರೇ, ಭಾರತ ಇಂದು ಜಾಗತಿಕ ಶಕ್ತಿಯಾಗಿ ಬೆಳೆಯುತ್ತಿದೆ. ರಕ್ಷಣೆ, ಬಾಹ್ಯಾಕಾಶ, ವಿಜ್ಞಾನ, ತಂತ್ರಜ್ಞಾನ, ಆರ್ಥಿಕತೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ತನ್ನದೇ ಆದ ಛಾಪು ಮೂಡಿಸುತ್ತಿದೆ. ಅಷ್ಟೇ ಯಾಕೆ, ಶತಮಾನಗಳಿಂದ ನಮ್ಮನ್ನ ದೋಚಿದ್ದ ಆಂಗ್ಲರನ್ನೇ ಹಿಂದಿಕ್ಕಿ ನಾವು 4ನೇ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಬೆಳೆದಿದ್ದೇವೆಂದರೆ ಭಾರತದ ಸಾಧನೆಯನ್ನ ನಾವು ಮೆಚ್ಚಲೇಬೇಕು. ಇಂತಿಪ್ಪ ಭಾರತ ಇದೀಗ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅತ್ಯದ್ಭುತ ಸಾಧನೆಯೊಂದನ್ನು ಮಾಡಿದೆ. ಈ ಸಾಧನೆ ಮಾನವ ಪ್ರಯತ್ನದ, ತಂಡದ ಕೆಲಸದ, ಒತ್ತಡದ ಅಡಿಯಲ್ಲೂ ನಾವೀನ್ಯತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ದೇಶಭಕ್ತಿಯ ಉದ್ದೇಶದ ಕಥೆಯಾಗಿದೆ. ಮಿತ್ರರೇ, ಜೂನ್ 6 ಪ್ರತಿಯೊಬ್ಬ ಭಾರತೀಯ ಇಂಜಿನಿಯರ್ ಮತ್ತು ನಾಗರಿಕನ ನೆನಪಿನಲ್ಲಿ ಶಾಶ್ವತವಾಗಿ ಕೆತ್ತಲಾಗುವ ದಿನ. ಈ ಪರಿಯ ಉತ್ಸುಕತೆಗೆ ಕಾರಣ ಭಾರತ ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆಯ ಉದ್ಘಾಟನೆಗೆ ಸಾಕ್ಷಿಯಾಗಿದೆ. ಇದು ಕೇವಲ ಒಂದು ಸೇತುವೆಯಲ್ಲ, ಇದೊಂದು ಇಂಜಿನಿಯರಿಂಗ್ ಅದ್ಭುತ. ಈ ಸೇತುವೆಯ ಜೊತೆ ಕೋಟ್ಯಂತರ ಭಾರತೀಯರ ಭಾವನೆಗಳಿವೆ, ದಶಕಗಳ ಕಾಲದ ಕಾತುರದ ಕಾಯುವಿಕೆ ಇದೆ. ಇದು ಏಕತೆ, ಸ್ಥಿತಿಸ್ಥಾಪಕತ್ವ ಮತ್ತು ಅಸಾಧ್ಯವನ್ನು ಜಯಿಸುವ ಭಾರತದ ಅಚಲ ಮನೋಭಾವದ ಸಂಕೇತವಾಗಿದೆ. ವಿಜ್ಞಾನ, ಬೆವರು ಮತ್ತು ಅದೆಷ್ಟೋ ಪವಿತ್ರ ಆತ್ಮಗಳ 15 ವರ್ಷಗಳ ಸತತ ಪರಿಶ್ರಮದ ಮತ್ತು ಬದ್ಧತೆಯ ಫಲವಾಗಿದೆ ಈ ಚಿನಾಬ್ ರೈಲ್ವೆ ಸೇತುವೆ. ಹಾಗಾದರೆ ಏನಿದು ಈ ಚಿನಾಬ್ ರೈಲ್ವೆ ಸೇತುವೆಯ ವೈಶಿಷ್ಟ್ಯತೆ? ಕೇವಲ ಈ ಒಂದು ಸೇತುವೆ ಭಾರತೀಯರ ಭಾವನೆಗಳೊಂದಿಗೆ ಈ ಪರಿ ಬೆಸೆದುಕೊಳ್ಳಲು ಕಾರಣವೇನೆಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜಮ್ಮು ಕಾಶ್ಮೀರದ ಚಿನಾಬ್ ನದಿಯ ಆಳವಾದ ಕಮರಿಯ ಮೇಲೆ ಭವ್ಯವಾಗಿ ವಿರಾಜಮಾನವಾಗಿರುವ ಚಿನಾಬ್ ಸೇತುವೆ ಭಾರತದ ಇಂಜಿನಿಯರಿಂಗ್ ಪರಾಕ್ರಮ ಮತ್ತು ದೃಢ ಸಂಕಲ್ಪದ ಸ್ಮಾರಕ ಸಂಕೇತವಾಗಿದೆ. ಇದು ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆಯಾಗಿ ಮೇಲೆದ್ದಿದೆ. ಕಾಶ್ಮೀರ ಕಣಿವೆಯನ್ನು ಭಾರತದ ಉಳಿದ ಭಾಗಗಳೊಂದಿಗೆ ಸಂಪರ್ಕಿಸಲು ವಿನ್ಯಾಸಗೊಳಿಸಲಾದ ಗಮನಾರ್ಹ ಸಾಧನೆಯಾಗಿದೆ. ಆದರೆ ಈ ಇಂಜಿನಿಯರಿಂಗ್ ಅದ್ಭುತದ ಹೊರತಾಗಿ ಈ ಪ್ರದೇಶದಲ್ಲಿ ಭಾರತದ ಭದ್ರತೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಕಾರ್ಯತಂತ್ರ ಮತ್ತು ರಾಜಕೀಯ ನಿರ್ಧಾರಗಳ ಹೃದಯ ಸ್ಪರ್ಶಿ ಕಥೆ ಇದೆ. ಚಿನಾಬ್ ಸೇತುವೆಯ ಅಗತ್ಯ ಬಗೆಹರಿಯದ ಕಾಶ್ಮೀರ ವಿವಾದಗಳೊಂದಿಗೆ ಆಳವಾಗಿ ಹೆಣೆದುಕೊಂಡಿದೆ. ವಿಶೇಷವಾಗಿ 1947-48ರ ಮೊದಲ ಭಾರತ ಪಾಕ್ ಸಂಘರ್ಷದ ಸಮಯದಲ್ಲಿ ಪಾಕ್ ವಶವಾಗಿರುವ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದ ಮೇಲೆ ನಿಗಾ ವಹಿಸಲು ಚಿನಾಬ್ ಸೇತುವೆ ಅಗತ್ಯವಾಗಿತ್ತು. ಚಿನಾಬ್ ರೈಲು ಸೇತುವೆ ಅನೇಕ ಪ್ರಾಕೃತಿಕ ಮತ್ತು ತಾಂತ್ರಿಕ ಸವಾಲುಗಳನ್ನು ಮೆಟ್ಟಿ ಮೇಲೆದ್ದಿದೆ. ಭೂಕಂಪನ ಮತ್ತು ತೀವ್ರವಾದ ಗಾಳಿಗೆ ಪ್ರತಿರೋಧ ಒಡ್ಡುವ ಸಾಮರ್ಥ್ಯ ಈ ಸೇತುವೆಗಿದೆ. ಭಾರತೀಯ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಕಿರೀಟಪ್ರಾಯವಾಗಿರುವ ಈ ಉಕ್ಕಿನ ಅದ್ಭುತ ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ ಜಿಲ್ಲೆಯ ಬಕ್ಕಲ್ ಮತ್ತು ಕೌರಿ ನಡುವೆ ಕಂಡುಬರುತ್ತೆ. ಚಿನಾಬ್ ರೈಲ್ವೆ ಸೇತುವೆ ಚಿನಾಬ್ ನದಿ ಕಮರಿಯ ಉದ್ದಕ್ಕೂ 1.3 ಕಿಲೋಮೀಟರ್ ಉದ್ದ, ಅಂದ್ರೆ 1315 ಮೀಟರ್ ಉದ್ದವಿರುವ ಉಕ್ಕು ಮತ್ತು ಕಾಂಕ್ರೀಟ್ ಅದ್ಭುತ ಇದಾಗಿದೆ. ವಿಶ್ವದ ಅತಿ ಎತ್ತರದ ಏಕಕಮಾನು ಸೇತುವೆ ಇದಾಗಿದ್ದು ನದಿಯ ಮೇಲ್ಮೈನಿಂದ 359 ಮೀಟರ್ ಡೆಕ್ ಎತ್ತರವನ್ನ ಹೊಂದಿದ್ದು ಪ್ಯಾರಿಸ್ನ ಐಫೆಲ್ ಟವರ್ಗಿಂತಲೂ 35 ಮೀಟರ್ ಎತ್ತರವಾಗಿದೆ. ಈ ಸೇತುವೆಯ ಜೀವಿತಾವಧಿ 120 ವರ್ಷಗಳಾಗಿವೆ. ಗಂಟೆಗೆ 100 ಕಿಲೋಮೀಟರ್ ವೇಗದೊಂದಿಗೆ ರೈಲು ಈ ಸೇತುವೆಯ ಮೇಲೆ ಚಲಿಸಬಹುದು. ಇದೊಂದು ಭೂಕಂಪನ ನಿರೋಧಕ ಸೇತುವೆಯಾಗಿದ್ದು ಇದು ರಿಕ್ಟರ್ ಮಾಪಕದಲ್ಲಿ 8ರ ತೀವ್ರತೆಯ ಭೂಕಂಪನಗಳನ್ನು ಹಾಗೂ 40 ಟನ್ TNTಗೆ ಸಮನಾದ ಹೆಚ್ಚಿನ ತೀವ್ರತೆಯ ಸ್ಫೋಟಗಳನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನ ಈ ಸೇತುವೆ ಹೊಂದಿದೆ. ಇನ್ನು ಈ ಯೋಜನೆಗೆ 2008ರಲ್ಲಿ ಅನುಮೋದನೆ ದೊರೆತಿದ್ರು ಹಿಮಾಲಯನ್ ಭೂಪ್ರದೇಶದಲ್ಲಿನ ಪ್ರಾಕೃತಿಕ ಸವಾಲುಗಳು ಮತ್ತು ಸುರಕ್ಷತೆಯ ಕಾರಣದಿಂದ ನಿರ್ಮಾಣ ಕಾರ್ಯ ಸ್ವಲ್ಪ ವಿಳಂಬವಾಯಿತು. ಈ ಉಕ್ಕಿನ ಅದ್ಭುತ ರಚನೆ -20 ವರೆಗಿನ ಕಡಿಮೆ ತಾಪಮಾನ ಮತ್ತು ಗಂಟೆಗೆ 266 ಕಿಲೋಮೀಟರ್ ವರೆಗಿನ ಗಾಳಿಯ ವೇಗವನ್ನ ತಡೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಚಿನಾಬ್ ಸೇತುವೆ ಕಾಶ್ಮೀರ ಕಣಿವೆಯನ್ನು ಭಾರತದ ಉಳಿದ ಭಾಗಗಳೊಂದಿಗೆ ಸಂಪರ್ಕಿಸುವ ಗುರಿಯನ್ನ ಹೊಂದಿರುವ 169 ಮೈಲಿ ಉದ್ದದ ಉಧಂಪುರ್, ಶ್ರೀನಗರ ಮತ್ತು ಬಾರಾಮುಲ್ಲಾ ರೈಲು ಸಂಪರ್ಕವನ್ನು ಪೂರ್ಣಗೊಳಿಸುತ್ತದೆ.
ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದರ ಜೊತೆಗೆ ಕೃಷಿ ಮತ್ತು ಕೈಗಾರಿಕೆಗಳಿಗೆ ಲಾಜಿಸ್ಟಿಕ್ಸ್ ಅನ್ನು ಸುಧಾರಿಸುತ್ತದೆ. ಜೊತೆಗೆ ಅಗತ್ಯವಿರುವಲ್ಲಿ ಮಿಲಿಟರಿ ಚಲನಶೀಲತೆಯನ್ನು ಹೆಚ್ಚಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಚೀನಾಬ್ ಸೇತುವೆ ಚೀನಾದ ಗೈಝೌನಲ್ಲಿರುವ ನಜಿಹೆ ರೈಲ್ವೆ ಸೇತುವೆಯನ್ನು ಹಿಂದಿಕ್ಕಿದೆ. ಇದು 310 ಮೀಟರ್ ಎತ್ತರವಿದ್ದು 2016ರಲ್ಲಿ ಉದ್ಘಾಟನೆಯಾದಾಗಿನಿಂದ ಇದುವರೆಗೆ ವಿಶ್ವದ ಅತಿ ಎತ್ತರದ ರೈಲು ಸೇತುವೆಯಾಗಿತ್ತು. ಆದ್ರೀಗ ಚೀನಾಬ್ ರೈಲ್ವೆ ಸೇತುವೆ ಈ ದಾಖಲೆಯನ್ನ ಬ್ರೇಕ್ ಮಾಡಿದೆ. ವಿಶ್ವದ ಅತಿ ಎತ್ತರದ ರೈಲ್ವೆ ಕಮಾನು ಸೇತುವೆ ಶತಮಾನಗಳ ಕಾಲ ದೃಢವಾಗಿ ನಿಲ್ಲಲು ಒಟ್ಟು 8 ಉಕ್ಕಿನ ಕಂಬಗಳ ಆಧಾರವಿದೆ. ಆದಾಗ್ಯೂ ಅನಿರೀಕ್ಷಿತ ಕಾರಣಗಳಿಂದಾಗಿ ಸೇತುವೆಗೆ ಆಧಾರವಾಗಿ ನಿಂತ ಈ ಕಂಬಗಳ ಪೈಕಿ ಒಂದು ಕಂಬ ನಾಶವಾದರೂ ಸೇತುವೆಗೆ ಹಾನಿಯಾಗದಂತೆ ಸೇತುವೆ ಸ್ಥಿರವಾಗಿ ನಿಲ್ಲುವಂತೆ ವಿನ್ಯಾಸಗೊಳಿಸಿರುವುದು ವಿಶೇಷವಾಗಿದೆ. ಚೀನಾಬ್ ಸೇತುವೆ ನಿರ್ಮಾಣದುದ್ದಕ್ಕೂ ಇದರಲ್ಲಿ ತೊಡಗಿಸಿಕೊಂಡಿದ್ದ ತಂಡಗಳಿಗೆ ಹಲವು ಸವಾಲುಗಳಿದ್ದವು. ಕಡಿದಾದ ಇಳಿಜಾರುಗಳಿಂದ ಕೂಡಿದ ಈ ಪ್ರದೇಶವನ್ನು ಸರಕುಗಳೊಂದಿಗೆ ತಲುಪುವುದೇ ದೊಡ್ಡ ಸವಾಲಾಗಿತ್ತು. ಆದಾಗ್ಯೂ ತಂಡಕ್ಕಿದ್ದ ಸಮಸ್ಯೆಯನ್ನು ಮೊದಲ ಹಂತದಲ್ಲಿ ಕುದುರೆಗಳು ಮತ್ತು ಹೇಸರಗತ್ತೆಗಳ ಮೂಲಕ ಪರಿಹರಿಸಿಕೊಳ್ಳಲಾಗಿತ್ತು. ತಾತ್ಕಾಲಿಕ ರಸ್ತೆ ನಿರ್ಮಾಣವಾದ ನಂತರ ಸರಕು ಸಾಗಣೆ ಸುಗಮವಾಯಿತೆಂಬುದಾಗಿ ಆಫ್ಘಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಸಂಸ್ಥೆ ಮಾಹಿತಿ ನೀಡಿದೆ. ಚಿನಾಬ್ ನದಿಗೆ ನಿರ್ಮಿಸಿರುವ ರೈಲ್ವೆ ಸೇತುವೆ 272 ಕಿಲೋಮೀಟರ್ ಉದ್ದದ ಉಧಂಪುರ್ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಲಿಂಕ್ ಯೋಜನೆಯ ಭಾಗವಾಗಿದೆ. ಈ ಯೋಜನೆಯ ಒಟ್ಟು ವೆಚ್ಚ 43,780 ಕೋಟಿ ರೂಪಾಯಿಗಳು. ಚಿನಾಬ್ ಸೇತುವೆಯನ್ನು 1,486 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಇನ್ನು ಈ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲ್ವೆ ಲಿಂಕ್ ದೇಶದ ಅತಿ ಉದ್ದದ ಸಾರಿಗೆ ಸುರಂಗ ಮತ್ತು ಭಾರತೀಯ ರೈಲ್ವೆಯ ಮೊದಲ ಕೇಬಲ್ ಸೇತುವೆಯನ್ನು ಒಳಗೊಂಡಿದೆ. ಈ ಹಿಂದೆ ಕಾಶ್ಮೀರವನ್ನ ದೇಶದ ಉಳಿದ ಭಾಗಗಳೊಂದಿಗೆ ಸಂಪರ್ಕಿಸುವ ಏಕೈಕ ಭೂಮಾರ್ಗವೆಂದರೆ ಅದು 300 ಕಿಲೋಮೀಟರ್ ಉದ್ದದ ಶ್ರೀನಗರ ಮತ್ತು ಜಮ್ಮು ರಾಷ್ಟ್ರೀಯ ಹೆದ್ದಾರಿಯಾಗಿತ್ತು. ಇದು ಚಳಿಗಾಲದ ಅವಧಿಯಲ್ಲಿ ಕೆಲ ಭಾಗಗಳಲ್ಲಿ ಮುಚ್ಚಲ್ಪಡುತ್ತದೆ ಮತ್ತು ವಾಹನ ಅಪಘಾತಗಳಿಗೂ ಇದು ಕುಖ್ಯಾತಿಯಾಗಿದೆ. ಆದರೆ ಕಾಶ್ಮೀರವನ್ನು ಭಾರತದ ಉಳಿದ ಭಾಗಗಳೊಂದಿಗೆ ರೈಲಿನ ಮೂಲಕ ಸಂಪರ್ಕಿಸುವುದರಿಂದ ಕಣಿವೆ ರಾಜ್ಯ ಮತ್ತು ದೇಶದ ಉಳಿದ ಭಾಗಗಳ ನಡುವೆ ಸರ್ವ ಋತುಗಳಲ್ಲೂ ರೈಲು ಸಂಪರ್ಕವನ್ನು ಅನುಮತಿಸುವ ಮೂಲಕ ಈ ಪ್ರದೇಶದ ಕೈಗಾರಿಕೆ ಮತ್ತು ಕೃಷಿ ಕ್ಷೇತ್ರಗಳಿಗೆ ಉತ್ತೇಜನ ದೊರೆತಂತಾಗುತ್ತೆ. 1970ಕ್ಕೂ ಮೊದಲೇ ಈ ಯೋಜನೆಯನ್ನು ಕುರಿತು ಪ್ರಸ್ತಾಪಿಸಲಾಗಿತ್ತು. 2002ರಿಂದಲೂ ಈ ಯೋಜನೆಯ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿತ್ತು. 2024ರ ಜೂನ್ ತಿಂಗಳಲ್ಲಿ ಮೊದಲ ಪ್ರಯತ್ನ ನಡೆದು ಯಶಸ್ವಿಯಾಯಿತು. 2025ರಲ್ಲಿ ಒಂದೇ ಭಾರತ್ ರೈಲ್ನ ಸಂಚಾರದ ಮೂಲಕ ಮತ್ತೊಮ್ಮೆ ಪ್ರಯತ್ನ ನಡೆಸಿ ಅದರಲ್ಲೂ ಸಂಪೂರ್ಣ ಯಶಸ್ಸು ಕಂಡ ನಂತರ ಜೂನ್ 6ರಂದು ಉದ್ಘಾಟನೆ ನೆರವೇರಿಸಲಾಯಿತು. ಈ ರೈಲ್ವೆ ಸೇತುವೆ ಇನ್ನು ಮುಂದೆ ಪ್ರವಾಸೋದ್ಯಮದ ಐಕಾನ್ ಕೂಡ ಆಗಲಿದೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಿಂದ ವಿಶ್ವದ 10 ಅತಿ ಎತ್ತರವಾದ ರೈಲ್ವೆ ಬ್ರಿಡ್ಜ್ಗಳಿಗೆ ಸಂಬಂಧಪಟ್ಟ ಟೇಬಲ್ ಅನ್ನು ಹಾಕಿದ್ದಾನೆ. ನಿಮಗೆ ಅಗತ್ಯವಿದ್ರೆ ಅದರ ಕಡೆಗೆ ಒಮ್ಮೆ ನಿಮ್ಮ ದೃಷ್ಟಿ ಹಾಯಿಸಿ. ಇದು ಮಿತ್ರರೇ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಚಿನಾಬ್ ರೈಲ್ವೆ ಬ್ರಿಡ್ಜ್ ಬಗೆಗಿನ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.